ಎಲ್ಲರಿಗೂ ಶರಣಾರ್ಥಿಗಳು. ಬಸವಾದಿ ಶರಣರು ಯಾವ ರೀತಿ ಮಾನವತಾ ಧರ್ಮವನ್ನ ಕಟ್ಟಿದ್ರು ಅನ್ನುವ ಬಗ್ಗೆ ಇವತ್ತಿನ ವಿಡಿಯೋದೊಳಗ ನಾವು ತಿಳ್ಕೊಳ್ಳೋಣ. ಇತ್ತೀಚಿನ ದಿನದಾಗ ಧರ್ಮ ಅನ್ನುವಂತ ಶಬ್ದಕ್ಕ ಅರ್ಥಾನ ಇಲ್ಲೇನೋ ಅನ್ನುವಂತ ಪರಿಸ್ಥಿತಿಗೆ ನಾವು ಬಂದೆವು. ನಾವು ಧರ್ಮದ ವ್ಯಾಖ್ಯಾನವನ್ನ ಮಾಡುವಾಗ ಮನುಷ್ಯ ನಿರ್ಮಿತ ಮತ್ತು ನಮ್ಮ ಮನೆಗಳೊಳಗ ಆಚರಣೆಯ ರೂಢಿ ಮತ್ತು ಸಂಪ್ರದಾಯಗಳನ್ನೇ ಧರ್ಮ ಅಂತ ಅಂದ್ಕೊಂಡಿವಿ. ಸಾಮಾನ್ಯವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇಸಾಯಿ, ಬೌದ್ಧ ಇವುಗಳನ್ನ ಮೀರಿದ ಧರ್ಮ ಯಾವುದು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವಾ ಅನ್ನುವಂಥ ಪ್ರಶ್ನೆಗಳನ್ನ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ಆ ಧರ್ಮಗಳೆಲ್ಲ ಮನುಷ್ಯನನ್ನ ತಿದ್ಲಿಕ್ಕೆ ಬಂದಂತ ಧರ್ಮಗಳು ಅನ್ನುವಂತ ಅರಿವು ನಮ್ಮೊಳಗಿರಬೇಕಾಗುತ್ತೆ. ಧರ್ಮ ಮೊದಲು, ಮನುಷ್ಯ ಮೊದಲು ಅನ್ನುವಂತ ವಿಚಾರಕ್ಕೆ ಇಳಿದಾಗ ಮನುಷ್ಯನ ಮೊದಲು ಅನ್ನುವಂತ ಉತ್ತರ ಸಿಗ್ತದ ಸಾಮಾನ್ಯವಾಗಿ. ಆದ್ರೂ ಮನುಷ್ಯ ತನ್ನನ್ನ ಮರೆತು ಧರ್ಮಕ್ಕೆ ಅಂಟಿಕೊಂಡಿರೋದನ್ನ ನೋಡಿದ್ರ 12ನೇ ಶತಮಾನದೊಳಗ ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಸಾರಿದಂತ ಬಸವಾದಿ ಶರಣರು ನಮಗೆ ನೆನಪಿಗೆ ಬರ್ತಾರೆ. ಇವತ್ತು ನಾವು ಬಹಳಷ್ಟು ವಿಷಮ ಪರಿಸ್ಥಿತಿ ಒಳಗ ಅದೇವಿ. ಸಮಾಜದೊಳಗ ಅನ್ಯಾಯ, ಅನಾಚಾರ, ದುರಾಚಾರ, ಸುಳ್ಳು, ಮೋಸ ಇವೆಲ್ಲ ಎದ್ದು ಕುಣದಾಡ್ತಾ ಇದಾವ. ಕೋಮುವಾದದ ಹೆಸರಿನೊಳಗ ಅಮಾಯಕರ ಕೊಲೆಗಳಾಗ್ತಾವ. ಇವುಗಳನ್ನ ಪ್ರಶ್ನೆ ಮಾಡ್ಲಿಕ್ಕೂ ಆಗ್ಲಾರ್ದೆ ನಿಸ್ಸಹಾಯಕತೆಯಿಂದ ಬದುಕು ಸಾಗಿಸ್ತಾ ಇದೀವಿ ನಾವೆಲ್ಲ. ಎಲ್ಲಿ ನಾವು ಇದ್ದದ್ದನ್ನ ಇದ್ದಂಗ ಹೇಳಿದ್ರ, ಸತ್ಯವನ್ನ ಹೇಳಿದ್ರ ಅಥವಾ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರ ನಮ್ಮನ್ನು ಕೊಲ್ಲತಾರು ಅನ್ನುವಂತ ಭಯದ ವಾತಾವರಣದೊಳಗೆ ನಾವು ಇವತ್ತು ಬದುಕ್ತಾ ಇದ್ದೇವೆ. ಯಾರೋ ಕಾಣದ ವ್ಯಕ್ತಿಯ ಅಥವಾ ಯಾವುದೋ ಕಾಣದ ಶಕ್ತಿಯ ಷಡ್ಯಂತ್ರಕ್ಕೆ ಬಲಿಯಾಗಿ ಅವರ ಕೈಗೊಂಬೆಗಳಾಗಿವೆ. ಅಜ್ಞಾನ ಅನ್ನುವಂತ ಕತ್ತಲು ನಮ್ಮೊಳಗ ಆವರಿಸಿಕೊಂಡು ಧರ್ಮದ ನಿಜಾರ್ಥವನ್ನ ತಿಳಿಯುವಂತ ಪ್ರಯತ್ನಕ್ಕೆ ನಾವು ಮುಂದಾಗ್ತಾ ಇಲ್ಲ ಅನ್ನೋದು ವಿಷಾದದ ಸಂಗತಿ, ನೋವಿನ ಸಂಗತಿ. ಒಂದು ಧರ್ಮೀಯರು ಮತ್ತೊಂದು ಧರ್ಮೀಯರ ಮೇಲೆ ಏರಿ ಬರುವುದು, ಎಸಗ್ತಾ ಇರುವಂತ ದೌರ್ಜನ್ಯ, ಧರ್ಮದ ಹೆಸರಿನೊಳಗ ಸಮಾಜದೊಳಗ ನಡೀತಾ ಇರುವಂತ ಅಟ್ಟಹಾಸಗಳಿಗೆ ಬಸವಾದಿ ಶರಣರು 12ನೇ ಶತಮಾನದೊಳಗೆ ತಿಲಾಂಜಲಿಯನ್ನು ಇಟ್ಟಾರ. ಒಬ್ಬರು ಮತ್ತೊಬ್ಬರನ್ನ ತಿಳಿದು ಬದುಕಬೇಕೇ ಹೊರತು ತುಳಿದು ಬದುಕಬಾರದು. ಎಲ್ಲ ಧರ್ಮಗಳು ಮನುಷ್ಯ ಧರ್ಮನ ಶ್ರೇಷ್ಠ ಅಂತೇಳಿ ಸಾರ್ತವ. ಅದನ್ನ ಅರ್ಥ ಮಾಡ್ಕೊಳ್ಳೋದು ನಾವು ಧರ್ಮದ ಸೋಗಿನಾಗ ಅಧರ್ಮದ ದಾರಿಯನ್ನ ಹಿಡ್ಕೊಂಡು ಹೊಂಟೇವ. ಕೊಲ್ಲೆನಯ್ಯ ಪ್ರಾಣಿಗಳ ಅನ್ನುವಂತ ಬಸವಣ್ಣನವರ ಸಾಲು ಮನುಷ್ಯನನ್ನ ಹೊರತುಪಡಿಸಿ ಪ್ರಾಣಿಗಳಿಗೆ ಮಾತ್ರ ಸೀಮಿತವಾಗ್ಯದ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಧರ್ಮಗಳು, ಆಚಾರ ವಿಚಾರಗಳು, ಪೂಜೆ ಪುನಸ್ಕಾರಗಳು ಇತ್ಯಾದಿಗಳು ಇವೆಲ್ಲ ಇರೋದು ಮನುಷ್ಯರಿಗಾಗಿನೇ ಹೊರತು ಮೂಕ ಪ್ರಾಣಿಗಳಿಗಲ್ಲ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಬಸವಣ್ಣ ಹೇಳ್ತಾರೆ. ಕೇವಲ ನಾವು ಪ್ರಾಣಿ ಪಕ್ಷಿಗಳೊಳಗ ಮಾತ್ರ ಕನಿಕರವನ್ನ ತೋರಿಸಲಾರದೆ ಮನುಷ್ಯರನ್ನಾಗಿ ಕಾಣುವ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಶರಣರು ಸಕಲ ಜೀವಾತ್ಮರಿಗೂ ಲೇಸು ಬಯಸಿದವರು ಅನ್ನೋದನ್ನ ಮರಿಬಾರದು. ಕಳೆದ 2022 ಧಾರವಾಡದೊಳಗ ನಡೆದಂತ ಕಲ್ಲಂಗಡಿ ಹೊಡೆದು ಹಾಕಿದ ಪ್ರಕರಣ ಮಾನವೀಯತೆಗಿಂತ ಧರ್ಮ ದೊಡ್ಡದೇನು ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಕ್ತದ. ಇಂಥ ಅನೇಕ ಘಟನೆಗಳು ನಮ್ಮ ಕಣ್ಣು ಮುಂದೆ ಹಾದು ಹೋಗ್ತಾವ. ನಮ್ಮ ಧರ್ಮವನ್ನ ಪ್ರೀತಿಸ್ತಾ ಪರಧರ್ಮವನ್ನ ಗೌರವಿಸ್ತಾ ನಡೆಯುವವರೆಗೂ ಇಂಥ ಅಮಾನವೀಯ ಘಟನೆಗಳಿಗೆ ಕೊನೆ ಸಿಗೋದೇ ಇಲ್ಲ. ಬಸವ ಪೂರ್ವದೊಳಗ ಧಾರ್ಮಿಕತೆಯ ಹೆಸರಿನೊಳಗ ಅನೇಕ ದೌರ್ಜನ್ಯಗಳು ನಡೆದು ದೇವರು ಧರ್ಮ ಭೂಸುರರು ಅನಿಸ್ಕೊಂಡಂತವರ ಕೈಯೊಳಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ, ಸಮುದಾಯಕ್ಕ ದೇವರು ಅನ್ನುವಂತ ಶಬ್ದವನ್ನ ಕೇಳಲಾರದ ಪರಿಸ್ಥಿತಿ ಇತ್ತು. ಅಂತ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆವಾಗ ಬಸವಣ್ಣನವರು ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಅಂತೇಳಿ ಎಲ್ಲರನ್ನ ಅಪ್ಪಿಕೊಂಡ್ರು. ಅನುಭವ ಮಂಟಪದೊಳಗೆ ಎಲ್ಲ ಸಮುದಾಯಗಳಿಗೂ, ಮಹಿಳೆಯರಿಗೂ, ದೀನರಿಗೂ, ದಮನಿತರಿಗೂ ಹಿಂಗ ಎಲ್ಲರಿಗೂ ಸಮಾನವಾದ ಪ್ರವೇಶ ನೀಡಿದ್ರು. ಯಾವ ಧರ್ಮ ಮಾನವೀಯತೆಯ ವಿರುದ್ಧ ಇರ್ತದೋ ಅದು ನಾಮ ಮಾತ್ರಕ್ಕ ಅಂದ್ರೆ ಹೆಸರಿಗೆ ಮಾತ್ರ ಧರ್ಮ ಅಂತ ಅನಿಸ್ಕೊಳ್ತದ ಹೊರತು ನಿಜವಾಗಿನೂ ಅದು ಧರ್ಮ ಅಲ್ಲ. ಧರ್ಮ ಅಂದ್ರ ದಯೆ, ಕರುಣೆ, ಪರಸ್ಪರ ಪ್ರೀತಿ, ಸಾಮರಸ್ಯ, ಮುಖ್ಯವಾಗಿ ಮಾನವೀಯತೆ ಮನಿ ಮಾಡಿಕೊಂಡಿರ್ಬೇಕಾದ್ರಾಗ. ಉತ್ತಮರು ಎನಿಸಿಕೊಂಡವರು ಮಾಡ್ತಾ ಇದ್ದಂತ ಹೋಮ ಹವನಾದಿಗಳನ್ನ ನೋಡಲಿಕ್ಕೂ ಅವಕಾಶವಿಲ್ಲದ ವಾತಾವರಣ ಅವತ್ತಿತ್ತು. ದೇವರ ಹೆಸರನ್ನ ತಳ ಸಮುದಾಯದವರು ಕೇಳಿಸಿಕೊಂಡ್ರ ಅವರ ಕಿವಿಯೊಳಗ ಕಾದ ಸೀಸವನ್ನ ಸುರಿಯುವಂತ ಕೆಟ್ಟ ಪದ್ಧತಿ ಜಾರಿಯೊಳಗಿತ್ತು. ಬಸವಣ್ಣ ಅದಕ್ಕೆಲ್ಲ ಕಡಿವಾಣವನ್ನ ಹಾಕಿ ದೇವರು ಮತ್ತು ಧರ್ಮ ಯಾರ ಸ್ವತ್ತನೂ ಅಲ್ಲ ಅಂತೇಳಿ ಹೇಳಿ ಎಲ್ಲರ ಕೈ ಒಳಗ ದೇವರನ್ನ ತಂದುಕೊಟ್ರು. ಕೇವಲ ಅಡುಗೆ ಮನಿ ಮತ್ತು ಹೆರಿಗೆ ಕೋಣಿಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರನ್ನ ಸಮಾಜದ ಮುನ್ನೆಲೆಗೆ ತಂದು ಹೆಣ್ಣು ಅಬಲೆಯಲ್ಲ ಸಬಲೆ ಅಂತ ಸಾರುವ ಮೂಲಕ ಹೆಣ್ಣು ಮಕ್ಕಳು ಕೂಡ ವಚನಗಳನ್ನ ರಚನೆ ಮಾಡುವಂತ ಆಯ್ತು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತೇಳಿ ಹೇಳ್ತಾ ಕೆಳಜಾತೀಕರಣಕ್ಕೆ ಒಳಗಾದ್ರು ಬಸವಣ್ಣ. ಲಿಂಗಾಯತ ಧರ್ಮ, ಬಸವ ಧರ್ಮ, ವಚನ ಧರ್ಮ, ಶರಣ ಧರ್ಮ ಹಿಂಗ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವಂತ ಈ ಧರ್ಮ ಮಾನವತಾ ಧರ್ಮ ಆಗ್ಯದ. ಲಿಂಗವಂತ ಧರ್ಮದಾಗ ಮಾನವೀಯತೆನೇ ಮುಖ್ಯವಾಗಿ ಮನೆ ಮಾಡ್ಯದ. ಈ ಧರ್ಮ ನಾಯಿ ನರಿಗಳಿಗಿಂತ ಕೀಳಾಗಿ ಕಾಣ್ತಾ ಇದ್ದ ಮನುಷ್ಯರಿಗೆ ಒಂದು ಘನತೆಯನ್ನ ತಂದು ಕೊಟ್ಟದ. ನೊಂದವರ ನೋವಿಗೆ ಧ್ವನಿಯಾಗ್ಯದ.
ಕುಲವ ನರಸುವರೆ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ ಅಂತೇಳಿ ಬಸವಣ್ಣವರು ಪ್ರಶ್ನೆ ಮಾಡ್ತಾರ. ಸಮಗಾರ ಅಳಯ್ಯನವರು ಮತ್ತು ಬ್ರಾಹ್ಮಣ ಮಧುವರಸರು ಪರಸ್ಪರ ಒಪ್ಪಿಕೊಂಡು ಲಿಂಗಾಯತರಾಗುವ ಮೂಲಕ ತಮ್ಮ ಜಾತಿಗಳನ್ನ ನಿರ್ನಾಮ ಮಾಡಿ ಎಲ್ಲ ಮನುಷ್ಯರು ಒಂದ ಅನ್ನೋದನ್ನ ತೋರಿಸಿಕೊಟ್ರು. ಇಲ್ಲಿ ಅನಾಚಾರಿ ಅಥವಾ ದುರಾಚಾರಿ ಸದಾಚಾರಿ ಆಗಬಹುದು, ಕಳ್ಳ ಮನಪರಿವರ್ತನೆಯಿಂದ ಶರಣ ಆಗಬಹುದು, ವೇಶ್ಯವರು ಕೂಡ ಮನಪರಿವರ್ತನೆ ಮಾಡಿಕೊಂಡು ಶರಣೆಯರಾಗಿ ಬದುಕಿದ ಉದಾಹರಣೆಗಳು ಸಿಗ್ತಾವ. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾರು ಮ್ಯಾಲಲ್ಲ, ಯಾರು ಕೀಳಲ್ಲ. ಯಾವ ಕಾಯಕದೊಳಗೂ ಮೇಲು ಕೀಳು ಅನ್ನುವಂತ ಭಾವ ಮೂಡುಗೊಡದೆ ಶರಣರು ಕಾಯಕದೊಳಗೆ ಕೈಲಾಸವನ್ನ ಕಂಡ್ರು. ಧರ್ಮದ ಹೆಸರಿನಾಗ ನಡೀತಾ ಇದ್ದಂತ ಅನಾಚಾರಿಗಳಿಗೆ ಕಡಿವಾಣ ಹಾಕಿದ್ರು. ಧರ್ಮದ ಸೂಗಿನೊಳಗ ಜನರನ್ನ ಸುಲಿಗೆ ಮಾಡ್ತಾ ಇದ್ದ ದುರಾಚಾರಿಗಳನ್ನ ಮಟ್ಟ ಹಾಕಿದ್ರು. ಕಾಯಕವಾವುದೊಂದು ಕೇಳಿದಡೆ ನಿಮ್ಮ ಆಣೆ, ನಿಮ್ಮ ಪ್ರಮತರಾಣೆ, ನಿಮ್ಮ ರಾಣಿವಾಸದಾಣೆ ಅಂತೇಳಿ ಎಲ್ಲ ವೃತ್ತಿಗಳನ್ನ ಗೌರವಿಸಿದ್ರು ಬಸವಣ್ಣ. ಎಲ್ಲ ಕಾಯಕಗಳ ಶರಣರನ್ನ ಸಮಾನವಾಗಿ ಕಂಡ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತ ವರ್ಣಗಳ ವರ್ಗೀಕರಣವನ್ನ ತಿರಸ್ಕಾರ ಮಾಡಿ ದೇವರು ಒಬ್ಬನೇ, ಒಂದ ಜಗತ್ತು, ಒಂದ ಮಾನವ ಕುಲ ಅಂತೇಳಿ ಸಾರುವ ಮೂಲಕ ಮಾನವ ಕುಲವನ್ನ ಒಂದು ಮಾಡೋ ಕ್ರಮಬದ್ಧ ದಾರಿಯನ್ನ ತೋರಿಸಿಕೊಟ್ರು. ಬಸವಣ್ಣನವರ ಮನೆಗೆ ಒಬ್ಬವ ಕಳ್ಳ ಬರ್ತಾನ. ಕಳ್ಳ ಬಂದ್ರ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲ ಅಂತೇಳಿ ಮನವನ್ನ ಪರಿವರ್ತಿಸಿ ಶರಣ ಆಗುವಂಗ ಮಾಡ್ತಾರ. ತಮ್ಮ ದೇವರ ಹೆಸರನ್ನ ಕೇಳಿದ ಅಂತೇಳಿ ತಳ ಸಮುದಾಯದ ವ್ಯಕ್ತಿಯನ್ನ ಉಳ್ಳವರು ಅಂತ ಅನಿಸ್ಕೊಂಡವರು, ಉತ್ತಮರು ಅಂತ ಅನಿಸ್ಕೊಂಡವರು ಥಳಿಸ್ತಾರ. ಅವಾಗ ಬಸವಣ್ಣ ಬಂದು ಕೈ ಹಿಡಿದು ಎತ್ತಿಕೊಳ್ತಾರ. ದೇವರನ್ನ ಹುಡ್ಕೊಂಡು ನೀವು ಎಲ್ಲಿಗೂ ಹೋಗೋದು ಬೇಡ, ನಿಮ್ಮೊಳಗ ದೇವರನ್ನ ಹುಡ್ಕೊಳ್ರಿ ಅಂತೇಳಿ ಇಷ್ಟಲಿಂಗವನ್ನ ಕೈಗೆ ಕೊಡ್ತಾರ. ಕೆಳಜಾತಿಯ ಮನುಷ್ಯರು ಉತ್ತಮರ ಬೀದಿಯೊಳಗ ಬರ್ಬೇಕಾದ್ರ ಅವ್ರ ನೆರಳು ಕೂಡ ಬೀಳ್ದಂಗ, ಅವ್ರ ಉಗುಳು ಕೂಡ ಉಗುಳ್ದಂಗ, ಅವ್ರ ಶಬ್ದನೂ ಉತ್ತಮರಿಗೆ ಕೇಳಿಸ್ದಂಗ ಬರ್ಬೇಕಾಗಿತ್ತು. ಅಂತ ಒಂದು ಅನಿಷ್ಟಗಳ ವಿರುದ್ಧ ಬಸವಾದಿ ಶರಣರು ಕಿಡಿಕಾರಿದ್ರು. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮನು ಹೆಣ್ಣೂ ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವ ಮೂಲಕ ದೇವರ ದೃಷ್ಟಿಯೊಳಗ ಹೆಣ್ಣು ಗಂಡು ಇಬ್ರು ಒಂದ ಅಂತೇಳಿ ಸಾರ್ತಾರ. ಮಹಿಳೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತೇಳಿ ಹೇಳಿದ ಮನುಸ್ಮೃತಿಯ ಮನುವಾದಿ ವ್ಯವಸ್ಥೆಯನ್ನ ಬಸವಾದಿ ಶರಣರು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತಾರೆ. ಮಾನವರಿಂದನೇ ಮಾನವರ ಉದ್ಧಾರ ಆಗ್ತದ. ಹಿಂಗಾಗಿ ಎಲ್ಲಕ್ಕಿಂತ ಮಾನವ ಧರ್ಮನೇ ಶ್ರೇಷ್ಠ ಆಗಿದೆ. ಮನುಷ್ಯ ಧರ್ಮಕ್ಕಿಂತ ಶ್ರೇಷ್ಠ ಧರ್ಮ ಯಾವ್ದದ ಅನ್ನುವಂತ ಪ್ರಶ್ನೆಗೆ ನಮ್ಮೊಳಗ ಉತ್ತರನ ಸಿಗೋದಿಲ್ಲ. ತುಳಿತಕ್ಕೊಳಗಾದವರ ಉದ್ಧಾರನೇ ಬಸವಣ್ಣನವರ ಏಕಮಾತ್ರ ಗುರಿಯಾಗಿದೆ. ಅಸ್ಪೃಶ್ಯರೊಳಗ ಆತ್ಮವಿಶ್ವಾಸವನ್ನ ಮೂಡಿಸಿ ಹೊಸ ಚಿಂತನೆಯ ಮಾನವೀಯ ಧರ್ಮವನ್ನ ಪರಿಚಯ ಮಾಡ್ತಾರ. ಅಂತ ಮಾನವೀಯತೆಯ ಪರವಾಗಿರುವಂತ ಮತ್ತು ಸರ್ವ ಸಮಾನತೆಯನ್ನ ಸಾರುವ ವಚನಗಳು ಬೆಂಕಿಗೆ ಆಹುತಿ ಆದವು. ಅನೇಕ ಶರಣರ ಕಗ್ಗೊಲೆ ಆತು. ಹರಳೆಯ ಮಧುವರಸರಿಗೆ ಎಳೆಯೂಟ ಶಿಕ್ಷೆ ಆತು. ವಿವಿಧ ಪ್ರಾಂತಗಳಿಂದ, ಅನ್ಯ ದೇಶಗಳಿಂದ, ವಿವಿಧ ನಾಡುಗಳಿಂದ ಕಲ್ಯಾಣಕ್ಕ ಆಗಮಿಸಿದಂತ ಅನೇಕ ಶರಣರು ಕನ್ನಡವನ್ನೇ ತಮ್ಮ ವಚನಗಳ ಭಾಷೆಯನ್ನಾಗಿ ಬಳಸ್ಕೊಂಡ್ರು. ಶರಣರ ಪ್ರಭಾವಕ್ಕೆ ಒಳಗಾಗಿ ಕಾಶ್ಮೀರದ ಅರಸನಾಗಿದ್ದ ಮಹದೇವ ಭೂಪಾಲ ಕಲ್ಯಾಣದೊಳಗ ಸಾಮಾನ್ಯ ರಂಗ ಬದುಕಿ ಬಾಳ್ತಾರ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರ ಬಸವಾದಿ ಶರಣರ ವಚನಗಳು ಮಾನವೀಯ ಮೌಲ್ಯಗಳಿಂದ ರಚಿಸಲ್ಪಟ್ಟವ. ದೇವರು ಧರ್ಮಕ್ಕಿಂತ ಮೊದಲು ಮಾನವೀಯತೆನೇ ದೊಡ್ಡದಾದ ಧರ್ಮ ಅಂತೇಳಿ ಅವರ ಸಂದೇಶಗಳು ಸಾರ್ತವ. ಜಾತಿ ಧರ್ಮಗಳ ಹೆಸರಿನೊಳಗ ಮನುಷ್ಯನ ಮೇಲೆ ಅಮಾನವೀಯವಾಗಿ ನಡ್ಕೊಳ್ಳುವಂತ ನಡೆಯನ್ನ ಬಸವಾದಿ ಶರಣರು ಖಂಡಿಸ್ತಾರೆ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ ಅಂತ ಹೇಳೋ ಮೂಲಕ ಮಾನವತಾ ಧರ್ಮದ ಬಗ್ಗೆ ತಿಳಿಸ್ತಾರ. ಇವತ್ತಿನ ಯುದ್ಧದ ಸಮಯದೊಳಗ ಅವರ ಸಂದೇಶಗಳು ಒಂದಷ್ಟು ಶಾಂತಿಯನ್ನ ತಂದು ಕೊಡ್ತಾವ. ಕೇವಲ ಘರ್ಷಣೆ ಮಾತ್ರದಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬರನ್ನೊಬ್ಬರು ಹೊಡೆದಾಡ್ಕೊಂಡು ಸಾಯೋದ್ರೊಳಗ ಕೊನೆಗೆ ಏನೂ ಉಳಿಯೋದಿಲ್ಲ. ಶರಣರ ಮಾನವೀಯ ಮೌಲ್ಯಗಳನ್ನ ನಮ್ಮೊಳಗ ಅಳವಡಿಸಿಕೊಂಡ್ರೆ ಮಾತ್ರ ಸಮಾಜಕ್ಕೆ ಅಂಟಿಕೊಂಡಿರುವಂತ ಜಾತಿ, ದ್ವೇಷ, ಅಸೂಯೆ, ಅಜ್ಞಾನ, ಅಂಧಕಾರ, ಅಹಂಕಾರ, ಕೋಮುವಾದ, ಅಸಮಾನತೆ, ಅಮಾನವೀಯತೆ ಅನ್ನುವಂತ ಇತ್ಯಾದಿ ಪಿಡುಗುಗಳಿಗೆ ಕೊನೆ ಹೇಳ್ಬಹುದು ಅಂತ.